ಟುಡೇ ಬ್ರೇಕಪ್ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆ ಎಷ್ಟು ರಿಲೇಟ್ ಆಯ್ತು ಅಂತ? ಬಿಕಾಸ್ ನೀವು ಒಂದೇ ಲವ್ ಮಾಡಿದ್ದು ಅಂತ ನೀವು ಮೀಡಿಯಾದಲ್ಲೆಲ್ಲ ಹೇಳಿರೋದು. ಅದಕ್ಕಿಂತ ಮುಂಚೆ ಯಾವ್ದು ಬೇರೆ ಲವ್ ಇರಲಿಲ್ಲ. ಯಾಕಾಗಲ್ಲ ಎಲ್ಲರ ಮೇಲೂ ಲವ್ ಆಗುತ್ತೆ. ಯಾಕೆ ಲವ್ ಆಗಲ್ಲ? ನಂಗೆ ಒಬ್ಬ ಟೀಚರ್ ಇದ್ರು ಚಿಕ್ಕ ವಯಸ್ಸಲ್ಲಿ, ನಂಗೆ ತುಂಬ ಇಷ್ಟ ಅವರು, ತುಂಬ ಲವ್ ಅವ್ರು ಅಂದರೆ. ಅವರು ನನ್ನ ಮಗನ ಥರ ನೋಡ್ಕೊತಿದ್ರು, ಪ್ರೀತಿಸ್ತಿದ್ರು. ಆ ಥರದ್ದು ಎಷ್ಟೊಂದು ಥರದ ಲವ್ಗಳಿದೆ, ಆಗಿದೆ. ಅದರಲ್ಲಿ ಇದೊಂದು ಇಲ್ಲ ಆದರೆ ಒಳ್ಳೆ ಮದುವೆ ಆಗಬೇಕು ಅಂತ ಅನಿಸ್ತು, ಆ ಒಳ್ಳೆ ಮದುವೆ ಆದೆ. ನಾವು ರೊಮ್ಯಾಂಟಿಕ್ ಲವ್ ತರ ಒಂದೇ ಆಗಿರೋದು ಜೀವನದಲ್ಲಿ. ನೀವು ಯಾರು ಆ ಥರ ರೊಮ್ಯಾಂಟಿಕ್ ಪಾರ್ಕಲ್ಲೆಲ್ಲ ಹೋಗಿ ಹಾಡು ಹೇಳಿದ್ದೀರಾ? ನೀವು ಲವ್ ಮಾಡಿರ್ತೀರ ಅಲ್ವಾ? ಆ ಥರ ಹಾಡೆಲ್ಲ ಸಿನಿಮಾಲ್ ಮಾತ್ರ, ಜೀವನದಲ್ಲಿ ಹಾಡೆಲ್ಲ ಬರೋಲ್ಲ. ಆ್ಯಕ್ಷನ್ ಬ್ಲಾಕ್ಗಳು ಮಾತ್ರ ಇರುತ್ತೆ ಅಷ್ಟೇ. ಸಾಂಗು ರೊಮ್ಯಾನ್ಸ್ ಬ್ಲಾಕ್ ಎಲ್ಲ ಕಾಣೋ ಥರ ಇರೋದಿಲ್ಲ. ಅದೇ ಒಂದೇ ಲೈಫಲ್ಲಿ ಒಂದೇ ರೊಮ್ಯಾಂಟಿಕ್ ಒಂದು ಲವ್ ನೋಡಿದ್ರೆ ಅದೇ ಲೈಫಲ್ಲಿ ಒಂದು ಲವ್ ಮಾಡಿ ಒಂದು ಅವಳು ಮದುವೆ ಆಗಿದ್ದೀನಿ. ಅಕ್ಕಪಕ್ಕದ ಆಕರ್ಷಣೆಗಳು ಕರಿತಾ ಇರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇರುತ್ತೆ, ಯಾಕಿರಲ್ಲ? ಗಂಡ್ಮಗ ಅಲ್ವಾ ನಾನು? ಯಾರಿಗೋ ಒಬ್ರಿಗೆ ಇಷ್ಟ ಆಗಲ್ವಾ? ಸರ್ ಓಕೆ. ಇನ್ನು ರಿಷಾ ಅವ್ರದ್ದು ಸ್ವಲ್ಪ ಅದು ಇಶ್ಯೂ ಆಗಿತ್ತಲ್ಲ, ಅದಕ್ಕೆ ಸಾಲ್ವ್ ಆಯ್ತಾ? ಮನೇಲೆಲ್ಲ ಈಗ ಸಮಸ್ಯೆ ಕ್ಲಿಯರ್ ಆಗಿದೆಯಾ? ಪೀಸ್ ಆಫ್ ಮೈಂಡ್ ಇದೆ ಹೇಗೆ ಅಂತ? ಅವತ್ತು ಸುಮ್ಮನೆ ಕಂಟೆಂಟ್ ಬೇಕು ಅಂದ್ರು ಇದೇ ಥರ ನಿಮ್ಮ ಸ್ನೇಹಿತರು ಸುಮ್ಮನೆ ಹೇಳಿದ್ದಷ್ಟೇ. ಹಂಗೆಲ್ಲ ಇದ್ರೆ 130 ಸಿನಿಮಾ ತಡಕ್ಕಾಗತ್ತಾ ನಾನು? ಅಲ್ವಾ? ಮನೆಗೆ ಹೋಗಂಗಿಲ್ಲ ಹಂಗಾರೆ ನಾನು ಮಾಡೋ ಪಾತ್ರಗಳಿಗೆ. ಇದರಲ್ಲೂ ಅಷ್ಟೇ ಪಾಪ ಹೀರೋಯಿನ್ ಗೊಳಾಡಿಸ್ಬಿಟ್ಟಿದ್ದೀನಿ ಒಂದು 2-3 ಸೀನಲ್ಲಿ. ಹಂಗಾರೆ ಅದು ಹಿಂಗೆ ಹಂಗೆಲ್ಲ ಏನೂ ಇಲ್ಲ. ಸಿನಿಮಾ ನಮ್ಮ ಮಿಸ್ಸಸ್ ಗೊತ್ತು, ತುಂಬ ಮೆಚೂರ್ಡ್ ಅವಳು. ಈಗ 16-17 ವಯಸ್ಸಿನವರಲ್ಲ, ಅವ್ರಿಗೂ 30-33 ಮೇಲೆ ಆಗಿದೆಯಲ್ಲ, ಅವ್ರಿಗೂ ಮೆಚುರಿಟಿ ಲೆವೆಲ್ ಇದೆ.